ಹಲೋ ಎವ್ರಿವನ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಹುಣ್ಣಿಮೆ ಕಳೆದ ನಂತರ ನಿಮ್ಮ ಪರ್ಸನ್ ಅವರ ಫೀಲಿಂಗಲ್ಲಿ ಏನು ಬದಲಾವಣೆ ಬರ್ತಾ ಇದೆ, ಏನು ಚೇಂಜಸ್ ಬರ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಇದನ್ನು ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬೋದು, ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಿ ಅಂತ ಹೇಳಿಬಿಟ್ಟು. ಎಸ್, ಇವತ್ತಿನ ದಿನ ನಿಮಗೋಸ್ಕರ ರಿಕ್ವೆಸ್ಟೆಡ್ ವಿಡಿಯೋ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ. ಹಾಗೆಯೇ ಇದೇ ತಿಂಗಳು 18-19ನೇ ತಾರೀಕಿಗೆ ಹೀಲಿಂಗ್ ಟೆಕ್ನಿಕ್ಸ್ಗಳ ಕ್ಲಾಸಸ್ ವರ್ಕ್ಶಾಪ್ ನಡೀತಾ ಇದೆ. ಪವರ್ಫುಲ್ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ. ಓಕೆನಾ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ಜಾಯಿನ್ ಆಗ್ಬೋದು. ವಾಟ್ಸಪ್ ಮಾಡಿ ಪವರ್ಫುಲ್ ಹೀಲಿಂಗ್ ಸೆಷನ್ ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ಪಿಗೆ ಯೂಸ್ ಆಗುತ್ತೆ, ನಿಮ್ಮ ಮನಿ ರಿಲೇಟೆಡ್ ಆಗಿ ಯೂಸ್ ಆಗುತ್ತೆ, ಹಾಗೆ ನಿಮ್ಮ ಹೆಲ್ತ್ ರಿಲೇಟೆಡ್ ಆಗಿ ಈ ಒಂದು ಪವರ್ಫುಲ್ ವರ್ಕ್ಶಾಪ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಬ್ಲಾಕೇಜಸ್ ಇರುತ್ತೆ, ನಿಮಗೆ ಗೊತ್ತಿರಲ್ಲ ಅಲ್ವಾ. ಕೆಲವೊಂದು ಪ್ಯಾಟರ್ನ್ಗಳು ಮತ್ತೆ ಮತ್ತೆ ರಿಪೀಟ್ ಆಗಿ ನಿಮ್ಮ ಲೈಫಲ್ಲಿ ನೋಡ್ತಾ ಇರ್ತಾರೆ ರಿಲೇಷನ್ಶಿಪ್ಪಲ್ಲಿ. ಹಾಗೆಯೇ ಮನಿ ವಿಷಯದಲ್ಲೂ ಅಷ್ಟೇ, ಹೆಲ್ತ್ ವಿಷಯದಲ್ಲೂ ಅಷ್ಟೇ ಕೆಲವೊಂದು ಬ್ಲಾಕೇಜಸ್ನ ನಿಮಗೆ ರಿಮೂವ್ ಮಾಡೋದಕ್ಕೆ ಕಷ್ಟಪಡ್ತಾ ಇರ್ತೀರಾ. ಈ ಒಂದು ಹೀಲಿಂಗ್ ಟೆಕ್ನಿಕಲ್ಲಿ ಪ್ರತಿಯೊಂದು ಬ್ಲಾಕೇಜಸ್ನ ರಿಮೂವ್ ಮಾಡೋದು ಹೇಗೆ ಅನ್ನೋದನ್ನು ಕ್ಲಿಯರ್ ಆಗಿ 2 days ವರ್ಕ್ಶಾಪಲ್ಲಿ ಕಲಿತೀರಾ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಫಸ್ಟ್ 50 ಪೀಪಲಿಗೆ 995 ಆಫರ್ ಪ್ರೈಸ್ ಇರುವಂಥದ್ದು. ಯಾರೆಲ್ಲ ಜಾಯಿನ್ ಆಗಬೇಕಂತಿದ್ರೆ ಈ ಒಂದು ಆಫರ್ ಪ್ರೈಸಲ್ಲಿ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ. ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಹೆಸರನ್ನ 3 ಬಾರಿ ಹೇಳಿ. ಈ ಒಂದು ಹುಣ್ಣಿಮೆ ಕಳೆದ ನಂತರ ಅವ್ರ ಫೀಲಿಂಗ್ಸಲ್ಲಿ ಏನು ಚೇಂಜಸ್ ಬರ್ತಾ ಇದೆ. ಓಕೆ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ಮನಸ್ಸಲ್ಲಿ ತುಂಬಾ ಗಿಲ್ಟಿ ಫೀಲ್ ಕಾಡ್ತಾ ಇರೋವಂಥದ್ದು. ಸಮಥಿಂಗ್ ಏನೋ ಒಂದು ಕಳೆದೋಗಿದೆ ಅಥವಾ ಸಮಥಿಂಗ್ ಏನೋ ಒಂದು ಮಿಸ್ ಆಗಿದೆ ಅನ್ನೋಂಥ ಒಂದು ಗಿಲ್ಟಿ ಫೀಲ್ ಅಥವಾ ಎಲ್ಲೋ ರಿಗ್ರೆಟ್ ಫೀಲ್ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ. ಈ ಅಮಾವಾಸ್ಯೆಯ ಒಂದು ಚಂದ್ರನ ಹುಣ್ಣಿಮೆಯ ಒಂದು ಪ್ರಭಾವ ಏನಿದೆ ನಿಮ್ಮ ಪರಿಸ್ಥಿತಿ, ಅಂದರೆ ನಿಮ್ಮ ಈಗಿನ ಪರಿಸ್ಥಿತಿಗೆ ಅಥವಾ ನಿಮ್ಮ ಪರ್ಸನ್ ಅವರ ಮನಸ್ಥಿತಿಗೆ ತುಂಬಾ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಇಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ಹಳೆಯದು ನಿಮ್ಮಿಬ್ಬರ ಮಧ್ಯ ನಡೆದಿರುವಂಥ ಕೆಲವೊಂದು ಘಟನೆಗಳು ತುಂಬಾ ನೆನಪಿಸ್ತಾ ಇರುವಂಥದ್ದು, ನೆನಪಾಗ್ತಾ ಇರುವಂಥದ್ದು. ಆ ನೆನಪಿಂದ ಅವರಿಗೆ ತುಂಬಾ ಡಿಪ್ರೆಷನ್ಗೆ ಹೋಗ್ತಾ ಇರುವಂಥದ್ದು. ಓಕೆ. ಆ್ಯಂಡ್ ಇಲ್ಲಿ ಆ ನೆನಪುಗಳು ಅವರಿಗೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಮಾಡ್ತಿದೆ ಅವರನ್ನು. ಓಕೆ. ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ ಈ ಕ್ಷಣ. ಅವರಿಗೆ ಎಲ್ಲರೂ ಇದ್ರೂ ಕೂಡ ಯಾರೂ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆ. ರೀಸೆಂಟಾಗಿ ಅವರ ಫ್ಯಾಮಿಲಿಲಿ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿದೆ, ಹೆಲ್ತ್ ಇಶ್ಯೂಸ್ ಆಗಿದೆ, ಅಥವಾ ಫ್ಯಾಮಿಲಿ ಮೆಂಬರ್ಸಿಗೆ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿರೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ. ಈ ಕ್ಷಣ ನಿಮ್ಮಿಂದ ಅವರು ದೂರ ಇರ್ಬೋದು. ಕೆಲವೊಬ್ರು ನಿಮ್ಮ ಜೊತೆಗೆ ಇದ್ರೂ ಕೂಡ ಅವ್ರು ಸರಿಯಾಗಿ ನಿಮ್ಮ ಜೊತೆ ಮಾತಾಡ್ತಾನೆ ಇಲ್ಲ. ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಬೇಕೋ ಬೇಡವೋ ಅನ್ನೋ ಥರ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿರೋಂಥ ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಇಲ್ಲಿ ಒಂದು ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರೋವಂಥದ್ದು, ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರ ತಗೊಂಡೆ ಅಥವಾ ಎಲ್ಲೋ ಒಂದು ಕಡೆ ಅವರಿಗೆ ಲೈಫಲ್ಲಿ ಏನೋ ಮಿಸ್ಟೇಕ್ ಆಯಿತು ಅನ್ನೋವಂಥದ್ದು ಎಲ್ಲೋ ಒಂದು ಕಡೆ ಅವ್ರಿಗೆ ಈಗ ಫೀಲ್ ಆಗ್ತಾ ಇದೆ ಅಂತ ಅಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಅವ್ರು ನಿಮಗೆ ಸ್ಟ್ರಾಂಗ್ ಆಗಿ ಹೇಳಿರ್ಬೋದು, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ, ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋದು ಬೇಡ ಅಥವಾ ಸಮಥಿಂಗ್ ಈ ಥರ ನಿಮಗೆ ಹೇಳಿರ್ಬೋದು. ಬಟ್ ಹೇಳಿದ್ರು ಕೂಡ ಅವ್ರ ಮನಸ್ಸಿಂದ ಆ ಮಾತನ್ನ ಅಥವಾ ನಿಮಗೇನು ಹೇಳಿದರೆ ಆ ಮಾತನ್ನ ಅವ್ರ ಮನಸ್ಸಿಂದ ಹೇಳ್ತಾ ಇಲ್ಲ. ಮನಸ್ಸಲ್ಲಿ ತುಂಬಾ ಅವರು ನೋವನ್ನ ಇಟ್ಕೊಂಡು ಅಥವಾ ನಿಮ್ಮನ್ನ ಬಿಡ್ಲಿಕ್ಕಾಗ್ದೇನೆ ಅಥವಾ ನಿಮ್ಮ ನೆನಪನ್ನ ಮರಿಲಿಕ್ಕಾಗ್ದೇನೆ ಎಲ್ಲೋ ಒಂದು ಕಡೆ ತುಂಬ ಕಣ್ಣೀರು ಹಾಕಿ ಬೇಜಾರಿಂದ ಆ ಮಾತನ್ನ ಹೇಳಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಓಕೆ. ಅವರ ಒಂದು ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸಮಥಿಂಗ್ ಡೈಮಂಡನ್ನ ಕಳ್ಕೊಳ್ತಾ ಇದ್ದೀನಿ, ವಜ್ರನ ಕಳ್ಕೊಳ್ತಾ ಇದ್ದೀನಿ ಅನ್ನೋಂಥ ಫೀಲ್ ಅವ್ರಿಗೆ ಇಲ್ಲಿ ಕಾಡ್ತಾ ಇದೆ. ಓಕೆ. ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ.
ಓಕೆ, ಕಿಂಗ್ ಆಫ್ ಸಾರ್ಟ್ಸ್, ಹಾಗೆಯೇ 7 ಆಫ್ ವ್ಯಾಂಡ್ಸ್, ದ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ, ದ ಹ್ಯಾಂಗ್ ಮ್ಯಾನ್, 2 ಆಫ್ ಸಾರ್ಟ್ಸ್, ಓಕೆ, ದ ಡೆವಿಲ್ ಕಾರ್ಡ್ ಬರ್ತಿದೆ, 7 ಆಫ್ ಪೆಂಟಿಕಲ್, ಏಸ್ ಆಫ್ ವ್ಯಾಂಡ್ಸ್, ದ ವೀಲ್ ಕಾರ್ಡ್ ಬರ್ತಿದೆ, ದ ಹೆರೋಫೆಂಟ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈಗ ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿದೆ, ನಿಮ್ಮನ್ನು ಅವರು ಡೈಮಂಡ್ ಕಳ್ಕೊಳ್ತಿದ್ದೀನಿ ಅನ್ನೋಂಥ ಫೀಲ್ ಇಲ್ಲಿ ಅವ್ರಿಗೆ ಆಗ್ತಾ ಇದೆ ಅನ್ನೋಂಥದ್ದು. ಎಸ್, ಇಲ್ಲಿ ನಿಮ್ಮನ್ನು ಅವರು ತುಂಬಾ ಹಚ್ಕೊಂಡಿದ್ರು, ಅಥವಾ ನಿಮ್ಮ ಬಗ್ಗೆ ಅವ್ರಿಗೆ ಒಂದು ಒಳ್ಳೆ ಒಪಿನಿಯನ್ ಇತ್ತು, ಅಥವಾ ನಿಮ್ಮನ್ನು ಅವರು ಒಂದು ದೊಡ್ಡ ಸ್ಥಾನದಲ್ಲಿ ನಿಮ್ಮನ್ನು ಅವ್ರು ಇಟ್ಟಿದ್ರು. ಈಗ ನೀವೇನಾದ್ರು ಈ ಒಂದು ರೀಡಿಂಗ್ ನಾವು ಹುಡುಗಿಯ ಯಾರಾದರೂ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನೊಂದು ರಾಣಿ ಮಹಾರಾಣಿ ತರ ಅವ್ರು ಇಲ್ಲಿ ನಿಮ್ಮನ್ನ ನೋಡ್ಕೊಳ್ಬೇಕು, ಅಥವಾ ಆ ಒಂದು ಫೀಲ್ ನ ಮಾಡ್ತಾ ಇದ್ರು ನಿಮ್ ಜೊತೆ ಮಾತಾಡ್ಬೇಕಿದ್ರೆ. ಅಥವಾ ನೀವು ಹುಡುಗ ಯಾರಾದ್ರೂ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ಅವರು ರಾಜ ಕಿಂಗ್ ತರ ಅವ್ರು ನಿಮ್ಮನ್ನ ಟ್ರೀಟ್ ಮಾಡ್ತಿದ್ರು, ಅಥವಾ ಆ ತರ ಫೀಲ್ ಮಾಡ್ತಾ ಇದ್ದ ಅಂತ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಪ್ರೀತಿನ ಅಥವಾ ಈ ವ್ಯಕ್ತಿನ ಕಳ್ಕೊಂಡ್ಲಿಕ್ಕೆ ಅವರಿಗೆ ಎಲ್ಲೋ ಒಂದ್ ಕಡೆ ಮನ್ಸಿಲ್ಲ, ಬಟ್ ಆದ್ರೂ ಕೂಡ ಮನ್ಸಿಲ್ದೇ ಇದ್ರೂನು ಸಮಥಿಂಗ್ ಅವರಿಗೆ ಈಗ ನಡೀತಿರುವಂತ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಓಕೆನಾ, ಎಲ್ಲೋ ಒಂದ್ ಕಡೆ ಭಯ ಪಡ್ತಿದ್ದಾರೆ, ಈ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಅವ್ರು ಇಲ್ಲಿ ಭಯ ಪಡ್ತಾ ಇದ್ದಾರೆ, ಅಥವಾ ಇಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ತುಂಬಾನೇ ಒತ್ತಡ ಹಾಕ್ತಾ ಇರ್ಬೋದು ಯಾವ್ದೋ ಒಂದು ವಿಷಯದಲ್ಲಿ, ಅಥವಾ ಅವ್ರಿಗೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ತುಂಬಾನೇ ಸಂಪ್ರದಾಯಸ್ಥ ಕುಟುಂಬ, ಅವ್ರಿಲ್ಲಿ ಪೇರೆಂಟ್ಸ್ ಹೇಳಿದ್ದು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನ್ ಹೇಳ್ತಾರೆ ಅದನ್ನ ತುಂಬಾ ಚೆನ್ನಾಗಿ ಅವ್ರ ಮಾತನ್ನ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಪ್ರೀತಿನ ಅವರು ಫ್ಯಾಮಿಲಿಲಿ ಪ್ರಸ್ತಾಪ ಮಾಡೋದಿಕ್ ಭಯ ಪಡ್ತಿದ್ದಾರೆ, ಅಥವಾ ಇಲ್ಲಿ ಹೇಳಿದ್ರೆ ಎಲ್ಲಿ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೇನೋ ಫ್ಯಾಮಿಲಿ ಮೆಂಬರ್ಸ್, ಆ ಥರನೂ ಇಲ್ಲಿ ಯೋಚನೆ ಮಾಡ್ತಿರೋಂಥ ಎನರ್ಜಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋಂಥದ್ದು, ಈ ಒಂದು ಹುಣ್ಣಿಮೆ ಕಳೆದ್ಮೇಲೆ ಅವರು ತುಂಬಾನೇ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರ ಮೂಡ್ ತುಂಬಾನೇ ಸ್ವಿಂಗ್ಸ್ ಆಗ್ತಾ ಇದೆ, ಮೂಡ್ ಸ್ವಿಂಗ್ಸ್ ತುಂಬಾನೇ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಒಂದ್ಸಲ ಬೇಕು ಒಂದ್ಸಲ ಬೇಡ, ಅಥವಾ ತಗೊಂಡಿರೋ ನಿರ್ಧಾರ ಸರಿ ಇಲ್ಲ, ತಪ್ಪಾಗಿದೆ, ಸಮಥಿಂಗ್ ರಿಗ್ರೆಟ್ ಫೀಲ್, ಅಲೋನ್ ಫೀಲ್, ಹಾಗೇನೆ ಪಶ್ಚಾತ್ತಾಪ ಪಡ್ತಿರುವಂಥದ್ದು, ಅಥವಾ ತಪ್ಪು ನಿರ್ಧಾರ ತಗೊಂಡೆ ಅಂತ ಅವ್ರಿಗೆ ಅವರೇ ಶಿಕ್ಷೆ ಕೊಡ್ಕೊಳ್ತಿರೋವಂಥದ್ದು. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಅವ್ರಿಗೆ ಎಲ್ಲೋ ಒಂದ್ ಕಡೆ ದೃಷ್ಟಿ ಆಗಿರುವಂತ ದೃಷ್ಟಿ ದೋಷ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅದೆಲ್ಲೋ ಒಂದ್ ಕಡೆ ಈ ಹುಣ್ಣಿಮೆ ಕಳೆದ ನಂತರ ಸಮಥಿಂಗ್ ಎಲ್ಲೋ ಆ ದೋಷ ಅನ್ನೋದು ಆಟೋಮೆಟಿಕಲಿ ಕ್ಲಿಯರ್ ಆಗ್ತಾ ಇದೆ. ಹೇಗೆ ಕ್ಲಿಯರ್ ಆಗ್ತಿದೆ ಅಂದ್ರೆ ಅವರಿಗೆ ಅವರ ಪೂರ್ವಜರಿಂದ ಒಂದು ರಕ್ಷಣೆ ಇದೆ. ಓಕೆನಾ, ಇಲ್ಲಿ ಅವ್ರಿಗೆ ಯಾರೇ ನೆಗೆಟಿವ್ ಮಾಡ್ಬೋದು ಅಥವಾ ನೆಗೆಟಿವ್ ದೃಷ್ಟಿನ ಹಾಕ್ಬೋದು, ಅದೇನೇ ದೃಷ್ಟಿಗಳಿದ್ರು, ನೆಗೆಟಿವ್ ಏನೇ ದೃಷ್ಟಿ ಇದ್ರು ಅವರಿಗೆ ಅವರ ಬ್ಯಾಕ್ ಬೋನ್ ಆಗಿ ಅವರ ಒಂದು ಸಪೋರ್ಟಿವ್ ಆಗಿ ಅವ್ರ ಪೂರ್ವಜರಿದ್ದಾರೆ. ಅಂಡ್ ಅವ್ರು ಬಿಲೀವ್ ಮಾಡೋ ದೇವಿ ಇರ್ಬೋದು, ದೇವತೆ ಆಗಿರ್ಬೋದು, ಅಥವಾ ದೇವ್ರು ಇದ್ದಾರೆ, ಗಾಡ್ ಇದ್ದಾರೆ. ಓಕೆನಾ, ಒಂದು ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಎನರ್ಜಿ, ನಿಮ್ಮ ಪರ್ಸನಿಗೆ ಏನಾದ್ರೂ ನೆಗೆಟಿವ್ಸ್ ಆಗಿತ್ತು ಅಥವಾ ನೆಗೆಟಿವ್ ಆಗಿ ಯಾರಾದ್ರೂ ಮಾಡ್ತಾ ಇದ್ದಾರೆ, ನೆಗೆಟಿವ್ ಮಾಡ್ತಿದ್ದಾರೆ, ಏನೇ ಆದ್ರೂ ಕೂಡ ಅವರಿಗೆ ಪ್ರೊಟೆಕ್ಷನ್ ಆಗಿ ಅವ್ರ ಪೂರ್ವಜರು ಅವ್ರ ಜೊತೆಗೆ ಇದ್ದಾರೆ, ಪ್ರೊಟೆಕ್ಷನ್ ಆಗಿ ಅವ್ರು ನಂಬಿರೋ ದೇವ್ರು ಅವ್ರ ಜೊತೆಗೆ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅಂಡ್ ಇಲ್ಲಿ ಹುಣ್ಣಿಮೆ ಕಳೆದ ನಂತರ ಅವರು ಎಲ್ಲೋ ಒಂದ್ ಕಡೆ ತುಂಬಾನೇ ಡಿಪ್ರೆಷನ್ಗೆ ಹೋಗಿರೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಕೆಲವೊಬ್ಬರಿಗೆ ಬರ್ತಾ ಇರೋವಂಥ ಎನರ್ಜಿ ಬರ್ತಿದೆ. ಇಲ್ಲಿ ಸಮಥಿಂಗ್ ಅವರು ತುಂಬಾ ಡಿಪ್ರೆಷನ್ಗೆ ಹೋಗ್ತಿರೋವಂಥದ್ದು ಅಥವಾ ಕೊರಗ್ತಾ ಇರೋವಂಥದ್ದು, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಪರ್ಫೆಕ್ಟ್ ಟೈಮಿಂಗ್, ಇಫ್ ಯು ಬಿಲೀವ್, ಅಪರ್ಚುನಿಟಿ. ಓಕೆ, ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಪರ್ಫೆಕ್ಟ್ ಟೈಮಿಂಗಲ್ಲಿ ಎಲ್ಲದೂ ಕೂಡ ಸರಿ ಆಗತ್ತೆ ಅನ್ನೋಂಥ ಹೋಪ್ ಕೂಡ ಅವ್ರು ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ನೀವಿಲ್ಲಿ ಯಾವ ರೀತಿಯಾಗಿ ಪ್ರೀತಿಗೆ ವೇಟ್ ಮಾಡ್ತಿದ್ದೀರಾ ಅಥವಾ ಪರ್ಸನಿಗೆ ವೇಟ್ ಮಾಡ್ತಾ ಇದ್ದೀರಾ, ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಟೈಮ್ ಬಂದಾಗ ಇದೆಲ್ಲದೂ ಕೂಡ ಸರಿ ಆಗತ್ತೆ, ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅದನ್ನ ಅವ್ರು ಎದುರಿಸ್ಲಿಕ್ಕೆ ಕಷ್ಟಪಡ್ತಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬಂದಿರೋದ್ರಿಂದ
ಅವರಿಗೆ ಕಷ್ಟ ಆಗ್ತಿದೆ. ಅವರು ಬಿಲೀವ್ ಮಾಡ್ತಿರೋದು ದೇವರ ಎನರ್ಜಿ, ಬಿಲೀವ್ ಮಾಡ್ತಿರುವಂಥದ್ದು ಗಾಡ್‌ನ. ಸೊ, ಪರ್ಫೆಕ್ಟ್ ಟೈಮಿಂಗಲ್ಲಿ ಅದೆಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀನಿ ಅಥವಾ ಆ ಎಲ್ಲ ಸಮಸ್ಯೆಗಳು ಬಗೆಹರಿಯತ್ತೆ ಅನ್ನೋವಂಥ ಒಂದು ಬಿಲೀವ್, ಹೋಪ್‌ನ ಇಟ್ಕೊಂಡಿದ್ದಾರೆ. ಓಕೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಒಂದು ಹುಣ್ಣಿಮೆ ಕಳೆದ ನಂತರ ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾ ಟಯರ್ಡ್ನೆಸ್ ಇರುವಂಥದ್ದು ಅಥವಾ ಸ್ವಲ್ಪ ಒತ್ತಡ, ಆತಂಕ, ಭಯ ಅನ್ನುವಂಥದ್ದು ತುಂಬಾ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ತುಂಬಾ ಸ್ಟ್ರೆಸ್ ಇದೆ. ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಂದ ಆಗಿರ್ಬೋದು ಅಥವಾ ಅವರ ಒಂದು ಕೆಲವೊಂದು ವಿಷಯಗಳಿಂದ ಅವರು ತುಂಬಾನೇ ಕೆಲವೊಂದು ಅನಾವಶ್ಯಕ ವಿಷಯಗಳಿಗೆ ಸ್ಟ್ರೆಸ್ ತಗೊಳ್ತಾ ಇದ್ದಾರೆ. ಕೆಲವೊಂದು ಅವರಿಗೆ ತುಂಬಾ ಅವರಿಗೆ ಏನು ಎನರ್ಜಿ ಡೌನ್ ಮಾಡುವಂಥದ್ದು, ಎನರ್ಜಿನ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ, ಆ ತರದ ಒಂದು ಸಿಚುಯೇಷನ್‌ಗಳು ಅವ್ರ ಎದುರಿಗೆ ಆಗ್ತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಸೊ, ಸಮಥಿಂಗ್ ಇಲ್ಲಿ ಪ್ರೊಟೆಕ್ಷನ್ ಏನೇ ನೆಗೆಟಿವ್ ಆಗ್ಬೋದು. ಇಲ್ಲಿ ಡೆವಿಲ್ ಕಾರ್ಡ್ ಬರ್ತಿರೋದ್ರಿಂದ ಆ ಒಂದು ಎನರ್ಜಿ ಬರ್ತಾ ಇದೆ, ನೆಗೆಟಿವ್ ಎನರ್ಜಿ ಬರ್ತಾ ಇದೆ. ಸೊ, ಅದೇನೇ ನೆಗೆಟಿವ್ ಇರ್ಬೋದು ಅವರಿಗೆ ಪ್ರೊಟೆಕ್ಷನ್ ಆಗಿ ಅವ್ರ ಪೂರ್ವಜರು ಅವ್ರ ಜೊತೆಗಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಭಯ ಪಡುವಂಥದ್ದೇನಿಲ್ಲ. ನಿಮ್ಮ ಪರ್ಸನಿಗೆ ಏನಾದರೂ ನೆಗೆಟಿವ್ ಆಗ್ಬಿಡತ್ತಾ ಅಥವಾ ಅವ್ರು ಏನಾಗ್ಬಿಡ್ಬೋದು ಅಥವಾ ಅವ್ರಿಗೇನೋ ಸಮಸ್ಯೆ ಆಗತ್ತಾ? ಅವ್ರಿಗೇನೂ ಸಮಸ್ಯೆ ಆಗಲ್ಲ. ಧೈರ್ಯವಾಗಿರಿ. ಧೈರ್ಯವಾಗಿರ್ಬೇಕಾಗಿದ್ದು ಯಾಕೆ ಅಂತ ಹೇಳಿದ್ರೆ ಅವ್ರ ಪ್ರೊಟೆಕ್ಷನ್ ಆಗಿ ಅವ್ರ ಜೊತೆಗೆ ಅವರ ಒಂದು ಪೂರ್ವಜರು ಅವ್ರ ಜೊತೆಗೆ ಇದ್ದೇ ಇದ್ದಾರೆ. ಅವ್ರಿಗೇನೂ ಸಮಸ್ಯೆ ಆಗ್ಲಿಕ್ಕೆ ಬಿಡಲ್ಲ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಪರ್ಫೆಕ್ಟ್ ಟೈಮಿಂಗಲ್ಲಿ ಪ್ರತಿಯೊಂದು ಕೂಡ ಸರಿ ಆಗತ್ತೆ. ನಿಮ್ಮ ನಂಬಿಕೆನೂ ಅದೇ ಥರ ಇದೆ. ನಿಮ್ಮ ಪರ್ಸನ್ ಅವರ ನಂಬಿಕೆನೂ ಕೂಡ ಅದೇ ಥರನೇ ಇರುವಂಥದ್ದು. ಓಕೆ. ಆ್ಯಂಡ್ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೇನೆ ಯಾರೆಲ್ಲ ಪವರ್ಫುಲ್ ಹೀಲಿಂಗ್ ಸೆಷನ್ಗೆ ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ತುಂಬ ಜನಕ್ಕೆ ಪವರ್ಫುಲ್ ಹೀಲಿಂಗ್ ಸೆಷನ್ ಬಗ್ಗೆ ಕೆಲವೊಂದು ಡೌಟ್ಸ್ ಇದೆ. ಹಾಗೆಯೇ ಏನಕ್ಕೆ ಅದು ಯೂಸ್ ಆಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದೀರಾ. ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಮ್ಯಾಮ್ ಅಥವಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ಸೆಷನಿಂದ ಏನು ಯೂಸ್ಫುಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಿಮಗೇನೆ ಗೊತ್ತಿಲ್ಲದೇ ಕೆಲವೊಂದು ಬ್ಲಾಕೇಜಸ್ಗಳು ನಿಮ್ಮಲ್ಲಿರತ್ತೆ ಅಲ್ವಾ. ನೀವು ಚಿಕ್ಕಂದರಿಂದ ಕೆಲವೊಂದು ಟ್ರಾಮಾಗಳಲ್ಲಿ ಸಿಗಾಕೊಂಡಿರ್ತೀರ ಅಥವಾ ಕೆಲವೊಂದು ಹರ್ಟ್ ಆಗಿರುತ್ತೆ, ಪೇಯ್ನ್ ಆಗಿರುತ್ತೆ, ಅದನ್ನು ರಿಲೀಸ್ ಮಾಡಿರಲ್ಲ. ತುಂಬಾ ಬ್ಲಾಕೇಜಸ್ ಇರುತ್ತೆ. ಅದು ನಿಮಗೆ ಪ್ಯಾಟ್ರನ್ ಆಗಿ ರಿಪೀಟ್ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಆಗಿ ಬರ್ತಾ ಇರುತ್ತೆ ಅಲ್ವಾ. ಈಗ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಅಥವಾ ಮನಿ ರಿಲೇಟೆಡ್ ಆಗ್ಬೋದು, ಅಂದರೆ ನಿಮ್ಮ ಜಾಬ್ ಕೆರಿಯರ್ ವಿಷಯದಲ್ಲಿ ಆಗ್ಬೋದು ಅಥವಾ ಆರೋಗ್ಯದಲ್ಲಾಗಿರ್ಬೋದು. ಪ್ರತಿಯೊಂದು ವಿಷಯದಲ್ಲಿ ನಿಮಗೆ ರಿಪೀಟ್ ಆಗಿನೇ ಒಂದೇ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರ. ಸೊ, ಅದನ್ನು ನೀವು ಹೀಲ್ ಮಾಡೋದನ್ನು ಈ ಒಂದು ಸೆಷನಲ್ಲಿ ಕಲಿತೀರಾ. ಓಕೆನಾ. ಹಾಗೆಯೇ ಇದು ಏನಕ್ಕೆ ಯೂಸ್ ಆಗುತ್ತೆ. ಈಗ ಎಷ್ಟೊಂದು ಸಲ ನೀವು ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡ್ತೀರಾ. ಪೂಜೆ ಅಂತ ಮಾಡ್ತೀರಾ, ಹೋಮ ಅಂತ ಮಾಡ್ತೀರಾ ಅಥವಾ ಹಾಸ್ಪಿಟ್ಲ್ಗಳಿಗೆ ತುಂಬ ಖರ್ಚು ಮಾಡ್ತಾ ಇರ್ತೀರಾ ಅಲ್ವಾ. ಸೊ, ಅದರಿಂದ ನಿಮಗೆ ಬೆನಿಫಿಟ್ ಸಿಗತ್ತಾ? ಸಿಗ್ಬೋದು, ತಾತ್ಕಾಲಿಕವಾಗಿ ಸಿಗತ್ತೆ. ಪರ್ಮನೆಂಟಾಗಿ ನಿಮಗೆ ಹೀಲಿಂಗ್ ಬೇಕು, ಪರ್ಮನೆಂಟಾಗಿ ನೀವು ಆ ಒಂದು ಪ್ರಾಬ್ಲಮಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಈ ಥರದ ಹೀಲಿಂಗ್ ಸೆಷನ್ಗಳು ಅಥವಾ ಈ ಥರ ಹೀಲಿಂಗ್ ಟೆಕ್ನಿಕ್ಸ್ಗಳಿರ್ಬೋದು ಅಥವಾ ಈ ಥರ ಹೀಲ್ ಮಾಡೋದ್ರಿಂದ ಆಟೋಮೆಟಿಕಲಿ ಕೆಲವೊಂದು ವಿಷಯಗಳು ಅಥವಾ ನಿಮ್ಮಲ್ಲಿ ಏನೆಲ್ಲ ಬ್ಲಾಕೇಜಸ್ ಇತ್ತು ಅದೆಲ್ಲದೂ ಕೂಡ ಕ್ಲಿಯರ್ ಆಗತ್ತೆ. ಓಕೆನಾ. ನೀವು ಖರ್ಚು ಮಾಡಿ ಅಥವಾ ಬೇರೆ ಯಾವ್ಯಾವುದಕ್ಕೂ ಖರ್ಚು ಮಾಡ್ತೀರಾ. ಆದರೆ ನಿಮ್ಮನ್ನು ನೀವು ಹೀಲ್ ಮಾಡೋದಕ್ಕೆ ಅಥವಾ ನಿಮ್ಮನ್ನು ನೀವು ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ಳಿ. ನೀವು ಬೇರೆದಕ್ಕೆಲ್ಲ ಖರ್ಚು ಮಾಡ್ತೀರಲ್ವಾ. ನಿಮಗೋಸ್ಕರ ನೀವು ನಿಮ್ಮ ಹೆಲ್ತಿಗೋಸ್ಕರ ಆಗಿರಲಿ ಅಥವಾ ನಿಮ್ಮ ಗ್ರೋತಿಗೋಸ್ಕರ ನೀವು ಯಾವತ್ತಾದರೂ ಖರ್ಚು ಮಾಡಿದ್ದೀರಾ? ಇಲ್ಲ ಅಲ್ವಾ. ಸೊ, ಈ ಒಂದು ಟೆಕ್ನಿಕಲ್ಲಿ ನೀವೇನು ಕಲಿತೀರಾ, ನಿಮ್ಮನ್ನು ನೀವು ಹೀಲ್ ಮಾಡೋದನ್ನು ಕಲಿತೀರಾ. ಬರೀ ನಿಮ್ಮನ್ನು ಮಾತ್ರ ಅಂತ ಅಲ್ಲ, ನಿಮ್ಮ ಸುತ್ತಮುತ್ತ ಇರೋವಂಥ ಜನಗಳನ್ನು ಕೂಡ ನೀವು ಹೀಲ್ ಮಾಡ್ತೀರಾ. ಈಗ ರಿಲೇಶನ್ಶಿಪ್ ಅಂತ ಹೇಳಿದಾಗ ನಿಮ್ಮಲ್ಲಿ ಸಮಸ್ಯೆ ಇಲ್ಲದೆ ಇದ್ದರೂ ನಿಮ್ಮ ಪಾರ್ಟ್ನರಲ್ಲಿ ಸಮಸ್ಯೆಗಳಿರುತ್ತೆ ಅಲ್ವಾ. ಅದನ್ನು ನೀವು ಹೀಲ್ ಮಾಡೋದಕ್ಕೆ ಈ ಒಂದು ಸೆಷನಿಂದ ನೀವು ಕಲಿತೀರಾ. ಓಕೆನಾ. ಸೊ, ಓವರಾಲ್ ಆಗಿ ಇಲ್ಲಿ ಬೇಕಾಗಿರೋದು ಮನುಷ್ಯ ಜನ್ಮ ಅಂತ ಹೇಳಿದ ಮೇಲೆ ನಾವು ಯಾವುದಕ್ಕೆಲ್ಲ ನೆಮ್ಮದಿಯಾಗಿರಬೇಕು. ಒಂದು ಸಂಬಂಧ ಚೆನ್ನಾಗಿದ್ರೆ ಅಥವಾ ಹಣದ ಕಾಸಿನ ವ್ಯವಹಾರ ಚೆನ್ನಾಗಿತ್ತು ಅಥವಾ ಹೆಲ್ತ್ ಚೆನ್ನಾಗಿತ್ತು ಅಂದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅಲ್ವಾ. ಇದರಲ್ಲಿ ಯಾವುದೋ ಒಂದು ಹಾಳಾಗಿದೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನು ಖುಷಿಯಾಗಿರ್ಲಿಕ್ಕಾಗಲ್ಲ ಅಲ್ವಾ. ಸೊ, ಅದನ್ನೆಲ್ಲದನ್ನು ನಾವು ಯಾವ ರೀತಿಯಾಗಿ ಎಲ್ಲದನ್ನು ನಾವು ಪೂಜೆ ಪುನಸ್ಕಾರ ಹೋಮ ಮಾಡಿನೇ ಅಥವಾ ಹಾಸ್ಪಿಟ್ಲಿಗೆ ಹೋಗಿನೇ ಸರಿ ಮಾಡ್ಕೊಬೇಕು ಅನ್ನೋಂಥದ್ದು ಇರಲ್ಲ. ಕೆಲವೊಂದು ನಾವು ಮನೆಯಲ್ಲೇ ಕೂತು ಈ ಥರದ ಹೀಲಿಂಗ್ ಸೆಷನ್ಗಳನ್ನು ಅಟೆಂಡ್ ಮಾಡಿ ಅಥವಾ ಈ ಥರ ಹೀಲಿಂಗ್ಗಳನ್ನು ಸೆಲ್ಫ್ ಹೀಲಿಂಗ್ಗಳನ್ನು ನಮಗೆ ನಾವೇ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಬ್ಲಾಕೇಜಸ್ಗಳು ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ, ಹಾಗಾಗಿ ಈ ಒಂದು ಹೀಲಿಂಗ್ ಸೆಷನ್ನ ನಾನು ಇಟ್ಟಿರೋವಂಥದ್ದು. ಸೊ, ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಸರಿನಾ. ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ. ನಿಮಗೆ ಅನ್ನಿಸ್ಬೋದು ಇದೆಲ್ಲ ನನಗೆ ಅವಶ್ಯಕತೆ ಇದೆಯಾ, ಇದೆಲ್ಲ ನನಗೆ ಬೇಕಾ, ಯಾಕೆ ಬೇಕು ಅಂತೆಲ್ಲ ನಿಮಗೆ ಪ್ರಶ್ನೆಗಳು ಬರ್ಬೋದು. ಇದೆಲ್ಲ ಸುಮ್ಮನೆ, ಇದೆಲ್ಲ ಯಾಕೆ ಮಾಡಬೇಕು ಅಂತ.
ಒಂದ್ಸಲ ನೀವು ಸ್ಟಾರ್ಟ್ ಮಾಡಿ, ಸ್ಟೆಪ್ ಇಟ್ಟಾಗ ಮಾತ್ರ, ಮುಂದೆ ನಡೆದಾಗ ಮಾತ್ರ ಗೊತ್ತಾಗೋದು ಜೀವನದಲ್ಲಿ. ನೀವು ಹಿಂದೆ ತಿರುಗಿ ನೋಡ್ತೀರಲ್ವಾ ಮುಂದೆ ಬಂದಮೇಲೆ, ಆವಾಗ ಗೊತ್ತಾಗತ್ತೆ, ಓ ನಾನು ಎಷ್ಟೋ ಮುಂದೆ ಬಂದಿದ್ದೀನಲ್ವಾ ಅಂತ ಹೇಳ್ಬಿಟ್ಟು, ಅಲ್ವಾ? ಸೊ ಹಾಗೇನೆ ಈ ಹೀಲಿಂಗ್ ಸೆಷನ್ ನಿಮಗೆ ಇವಾಗ ಅವಶ್ಯಕತೆ ಇಲ್ಲದೆ ಇರ್ಬೋದು, ಅಥವಾ ಇವಾಗ ನಿಮಗೆ ಅವಶ್ಯಕತೆ ಇದ್ರೂ ನೀವೆಲ್ಲೋ ಒಂದು ಕಡೆ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ನೆಗ್ಲೆಕ್ಟ್ ಮಾಡಬೇಡಿ. ಓಕೆ. ಸೊ ಈ ಹೀಲಿಂಗ್ ಸೆಷನ್ನಿಂದ ನೀವು ಅಮೌಂಟ್ ಏನು ಪೇ ಮಾಡ್ತೀರ ಅದು ತುಂಬಾ ಸ್ಮಾಲ್ ಅಮೌಂಟ್. ಓಕೆನಾ? ನೀವು ಕಲಿಯೋದು ಅಥವಾ ನೀವು ಹೀಲ್ ಆಗೋದು ಅದಕ್ಕೆ ನಿಮಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಇದೊಂದು ಎನರ್ಜಿ ಎಕ್ಸ್ಚೇಂಜ್ ಅಷ್ಟೇ. ನಾನು ನಿಮಗಿಲ್ಲಿ ಅಮೌಂಟ್ ಏನು ಇಟ್ಟಿದ್ದೀನಿ ಅದು ಜಸ್ಟ್ ಎನರ್ಜಿ ಎಕ್ಸ್ಚೇಂಜ್. ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗದಿರೋ ಅಂಥ ಕೆಲವೊಂದು ಜ್ಞಾನಗಳಿದೆಲ್ಲ. ಓಕೆನಾ? ಸೊ ಇದನ್ನು ಯಾರೆಲ್ಲ ಯೂಸ್ ಮಾಡ್ಕೊಳ್ಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ. ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತೀರಾ, ನಿಮ್ಮ ಸುತ್ತಮುತ್ತ ಇರುವಂಥ ಜನಗಳನ್ನು ಹೀಲ್ ಮಾಡ್ತೀರಾ. ನಿಮ್ಮ ಓವರಾಲ್ ನಿಮ್ಮ ಜೀವನಕ್ಕೆ ನೆಮ್ಮದಿಯಾಗಿರಬೇಕು ಅಂತ ಇದ್ದರೆ, ಏನೆಲ್ಲ ನೆಮ್ಮದಿಯಾಗಿರ್ಬೇಕಂತ ಹೇಳಿದೆ ಅಲ್ವಾ? ಸೊ ಅದೆಲ್ಲದನ್ನು ಕೂಡ ನೀವು ಹೀಲ್ ಮಾಡ್ಕೊಳ್ಲಿಕ್ಕೆ ಈ ಒಂದು ಹೀಲಿಂಗ್ ಸೆಷನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಓವರಾಲ್ ಆಗಿ ನಮ್ಮ ಮನುಷ್ಯ ಜನ್ಮ ಏನಕ್ಕೆ ಬೇಕಾಗಿರುತ್ತೆ? ನೆಮ್ಮದಿಯಾಗಿರೋದಕ್ಕೋಸ್ಕರ ಅಷ್ಟೇ ಅಲ್ವಾ? ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ಅಷ್ಟೇ ನಮ್ಮ ಉದ್ದೇಶ ಆಗಿರಬೇಕು. ಅದು ಬಿಟ್ಟು ಪ್ರಾಬ್ಲಮಲ್ಲಿ ಬಿದ್ದು ಒದ್ದಾಡಿ ಮತ್ತೆ ಅದೇ ಹಳೆ ಪ್ಯಾಟರ್ನ್ಗಳನ್ನು ನೋಡ್ತಾ, ಅದೇ ಹಳೆ ಟ್ರಾಮಾಗಳನ್ನ ನೋಡ್ತಾ, ಈಗ ಚಿಕ್ಕಂದಿಗಿಂದ ನಿಮಗೆ ಏನೆಲ್ಲ ಬ್ಲಾಕೇಜಸ್ ಇರುತ್ತೆ ನಿಮಗೆ ಗೊತ್ತಿರಲ್ಲ. ಕೆಲವೊಬ್ರು ಹುಟ್ಟಿದಾಗಿಂದನೂ ಪೇರೆಂಟ್ಸಿಂದ ಆಗಿರ್ಬೋದು, ಅಥವಾ ಫ್ಯಾಮಿಲಿಯಿಂದ ಆಗಿರ್ಬೋದು, ಅಥವಾ ಓವರಾಲ್ ನಿಮ್ಮ ಸುತ್ತಮುತ್ತ ಜನಗಳಿಂದ, ಫ್ರೆಂಡ್ಸಿಂದ ಎಷ್ಟೊಂದು ಟ್ರಾಮಾಗಳನ್ನ ನೀವು ಸಿಗಾಕೊಂಡಿರ್ತೀರ. ಟ್ರಾಮಾ ಮೀನ್ಸ್ ಅಂದರೆ ನಿಮಗೆ ಹರ್ಟ್ ಆಗ್ತಿರುತ್ತೆ, ಬೇರೆಯವ್ರು ಹರ್ಟ್ ಮಾಡ್ತಾ ಇರ್ತಾರೆ. ಅದನ್ನ ಪೇಯ್ನ್ ನೀವು ಯಾರ ಹತ್ರ ಹೇಳ್ಕೊಳ್ತೀರ? ಯಾರ ಹತ್ರನೂ ಹೇಳ್ಕೊಳ್ಲಿಕ್ಕಾಗಲ್ಲ ಕೆಲವೊಂದು ವಿಷಯಗಳನ್ನು, ಅಲ್ವಾ? ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತೀರ. ಅದು ಹೇಗೆ ಕೊರಗಿ ಕೊರಗಿ ಏನಾಗ್ತಿರುತ್ತೆ, ಅದು ನಿಮಗೆ ನಿಜ ರೂಪಕ್ಕೆ ನಿಮಗೆ ಹೊಸದಾಗಿ ಸಿಗ್ತಾ ಇರುತ್ತೆ ಮತ್ತೆ ಮತ್ತೆ ಅದೇನೆ, ಅಲ್ವಾ? ನೀವೆಷ್ಟೇ ಆ ಪ್ರಾಬ್ಲಮಿಂದ ತಪ್ಪಿಸ್ಕೊಳ್ತೀನಿ ಅಂತ ಹೇಳಿದ್ರು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಆಗ್ತಿರಲ್ಲ? ಈ ಥರ ನೀವು ಇನ್ನೂ ಬ್ಲಾಕೇಜಸ್ನೇ ಕ್ರಿಯೇಟ್ ಮಾಡ್ಕೊಳ್ತಾನೆ ನೀವು ಹೋಗ್ತಾ ಇರ್ತೀರ. ಸೊ ಹಾಗಾಗಿ ನಿಮ್ಗೆ ಇದರಿಂದ ಹೊರಗೆ ಬರೋಕ್ಕಾಗಲ್ಲ. ಹೊರಗೆ ಬರಬೇಕು ಅಂತ ಹೇಳಿದ್ರೆ ಹೀಲಿಂಗಿಂದನೇ, ನಿಮ್ಮನ್ನು ನೀವು ಹೀಲ್ ಮಾಡೋದ್ರಿಂದ, ನಿಮ್ಮನ್ನು ನೀವು ಚಿಕಿತ್ಸೆಗೆ ಒಳಪಡಿಸಿದಾಗ ಮಾತ್ರನೇ ಈ ಟ್ರಾಮಾಗಳಿಂದ ಹೊರಗೆ ಬರ್ತೀರಾ. ಓಕೆನಾ? ಸೊ ಇದರಲ್ಲಿ ಏನು 5 ಟೆಕ್ನಿಕ್ಸ್ ಇದೆ, ಇದು ನಿಮ್ಮ ಸೆಲ್ಫ್ ಗ್ರೋತ್, ಹಾಗೆಯೇ ನಿಮ್ಮನ್ನೊಂದು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗುವಂಥ ಒಂದು ಪವರ್ಫುಲ್ ಆಗಿರೋಂಥ ಹೀಲಿಂಗ್ ಸೆಷನ್. ಓಕೆ. ಸೊ ಹಾಗಾಗಿ ಇದರ ಬೆನಿಫಿಟ್ ಈಗ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ. ಓಕೆನಾ? ನಿಮ್ಮಲ್ಲೇ ಯಾರಿಗೂ ಹೇಳ್ಕೊಳ್ಲಿಕ್ಕೆ ಆಗದೇ ಇರೋಷ್ಟು ಪೇಯ್ನ್ ಇರುತ್ತೆ, ಅಥವಾ ಅಬ್ಸರ್ವ್ ಮಾಡಿ ನೀವು ರಿಲೇಶನ್ಶಿಪ್ಪಲ್ಲಿ ಎಷ್ಟೆಲ್ಲ ನೀವು ಪೇಯ್ನ್ ತಿಂತಾ ಇರ್ತೀರಾ, ಅಲ್ವಾ? ಇವಾಗ ರಿಲೇಶನ್ಶಿಪ್ ಅಂತ ಹೇಳಿದಾಗ ಮನೆ ವಿಷಯನ ಹೊರಗಡೆ ಹೋಗಿ ನಮಗೆ ಹೇಳೋದಕ್ಕಾಗಲ್ಲ, ಅಥವಾ ಪಾರ್ಟ್ನರ್ ವಿಷಯನ ಬೇರೆಯವ್ರ ಹತ್ರ ಹೋಗಿ ಹೇಳೋದಕ್ಕಾಗಲ್ಲ, ಅಥವಾ ನಿಮ್ಮ ಲೈಫಲ್ಲಿ ಏನು ಟ್ರಾಮಾ ನಡೀತಿದೆ ಕೆಲವೊಂದು ವಿಷಯಗಳನ್ನ ಹೇಳ್ಕೊಳ್ಬೋದು, ಕೆಲವೊಂದು ವಿಷಯಗಳು ನಿಮ್ಮ ಹತ್ರ ಬೇರೆಯವ್ರ ಹತ್ರ ಹೇಳ್ಕೊಳ್ಲಿಕ್ಕಾಗಲ್ಲ, ಅಲ್ವಾ? ನೀವೇನು ಮಾಡ್ತಾ ಇರ್ತೀರಾ? ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತೀರಾ, ಅಲ್ವಾ? ಸೊ ಅದನ್ನು ಹೀಲ್ ಮಾಡ್ಕೊಳ್ಳೋ ಮೆಥಡ್, ಅಥವಾ ಆ ನೆಗೆಟಿವ್ಸಿಂದ ಹೊರಗೆ ಬರೋದು, ಹಾಗೆಯೇ ಕೆಲವೊಂದು ನೆಗೆಟಿವ್ಸಿಂದ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದನ್ನ ಪ್ರತಿಯೊಂದನ್ನು ಈ ಒಂದು ಟೆಕ್ನಿಕಲ್ಲಿ, ಈ ಒಂದು ಸೆಷನಲ್ಲಿ ಕಲಿತೀರಾ 2 ಡೇಸಲ್ಲಿ. ಓಕೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಲೈಫಿಗೆ. ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನ. ಯಾರೆಲ್ಲ ಮಿಸ್ ಮಾಡ್ಕೊಳ್ತೀರಾ ಈ ಚಾನ್ಸನ್ನ, ಡೆಫಿನೆಟ್ಲಿ ನೀವು ಅದೇ ಲೈಫನ್ನು ಮತ್ತೆ ಮತ್ತೆ ಪ್ಯಾಟ್ರನ್ ನೀವು ನೋಡ್ತಾನೆ ಇರ್ತೀರಾ. ಎಲ್ಲೋ ಖರ್ಚು ಮಾಡ್ತೀರಾ, ಎಷ್ಟೋ ಖರ್ಚು ಮಾಡ್ತೀರಾ. ಒಂದ್ಸಲ ಈ ಒಂದು ಹೀಲಿಂಗ್ ಸೆಷನ್ಗೆ ಜಾಯಿನ್ ಆಗಿ ನೋಡಿ, ಗೊತ್ತಾಗತ್ತೆ ಅವಾಗ. ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬೇರೆಯವ್ರ ಅನುಭವ ಕೇಳ್ಕೊಂಡು ನಾವು ಬರೋದಲ್ಲ, ನಮಗೆ ನಾವು ಫಸ್ಟು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಈಗ ಹಣ್ಣನ್ನ ಬೇರೆಯವ್ರಿಗೆ ಕೊಟ್ಟುಬಿಟ್ಟು ಹೇಗಿದೆ ಅಂತ ಬೇರೆಯವ್ರಿಗೆ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ. ಟೇಸ್ಟ್ ನಿಮಗೆ ಗೊತ್ತಾಗತ್ತಾ? ಅಥವಾ ನೀವು ತಿಂದಾಗ ಮಾತ್ರ ನಿಮಗೆ ಅದು ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗತ್ತೆ, ಅಲ್ವಾ? ಸೊ ಹಾಗೇನೆ ಬೇರೆಯವರ ಒಂದು ಅಭಿಪ್ರಾಯ ತಗೊಂಡು, ಅಥವಾ ಬೇರೆಯವ್ರು ಹೇಗಾಗಿದೆ ಅಂತ ನೋಡಿಕೊಂಡು ಇದು ವರ್ಕ್ ಆಗತ್ತಾ ಅಂತ ಹೇಳಿ ಕೇಳ್ಕೊಂಡು ನೀವು ಜಾಯಿನ್ ಆಗ್ಲಿಕ್ಕೂ, ಜಾಯಿನ್ ಆಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಅದು ನಿಮಗೆ ಗೊತ್ತಾಗೋದು, ಹೌದು ಇದರಲ್ಲಿ ಏನೋ ಒಂದು ಇದೆ ಅಂತ ಹೇಳಿಬಿಟ್ಟು, ಅಲ್ವಾ? ಸೊ ಹಾಗೇನೆ ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ ಈ ಒಂದು ಪವರ್ಫುಲ್ ಹೀಲಿಂಗ್ ಸೆಷನ್ನ ನೀವು ಅಟೆಂಡ್ ಮಾಡಿ, ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ಸುತ್ತಮುತ್ತ ಇರೋ ನಿಮ್ಮ ಒಂದು ರಿಲೇಶನ್ಶಿಪ್ನ, ಹಾಗೆ ನಿಮ್ಮ ಸುತ್ತಮುತ್ತ ಎಲ್ಲದನ್ನು ಕೂಡ ಹೀಲ್ ಮಾಡ್ತಾ ಹ್ಯಾಪಿ ಲೈಫನ್ನು ಲೀಡ್ ಮಾಡಿ. ಓಕೆ. ಥ್ಯಾಂಕ್ ಯು. ಆಲ್ಮೋಸ್ಟ್ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕೂಡ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ರೆ ಈ ಸೆಷನ್ ಬಗ್ಗೆ ಅಂತ ಅಂದ್ಕೊಳ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಜಾಯಿನ್ ಆಗಿಬಿಟ್ಟು ನೀವು ಬುಕ್ಕಿಂಗ್ ಮಾಡ್ಕೊಳ್ಬೋದು. ಓಕೆ. ಥ್ಯಾಂಕ್ ಯು.